ನಮಸ್ಕಾರ, ಶುಭೋದಯಗಳು. ಮತ್ತೊಮ್ಮೆ ನನ್ನ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೀವನದಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಈ ಪ್ರಶ್ನೆನ ನಮಗೆ ನಾವೇ ಕೇಳ್ಕೊಂಡಿರ್ತೀವಿ. ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟೆಲ್ಲ ಕಷ್ಟಗಳು ಬರ್ತಿದೆ ಅಂತ. ಸುಳ್ಳು ಹೇಳೋರೆಲ್ಲ ಸುಖವಾಗಿದ್ದಾರೆ, ಮೋಸ ಮಾಡೋರೆಲ್ಲ ಮುಂದೆ ಹೋಗ್ತಿದ್ದಾರೆ. ಆದರೆ ಪ್ರಾಮಾಣಿಕವಾಗಿ ಬದುಕ್ತಾ ಇರೋ ನಮ್ಮಂಥವ್ರಿಗೆ ದೇವರು ಯಾಕೆ ಇಷ್ಟೆಲ್ಲ ಕಣ್ಣೀರು ಹಾಕಿಸ್ತಿದ್ದಾನೆ ಅಂತ. ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲೂ ಬಂದಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದರೆ ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸದೇ ಇರಬಹುದು, ಆದರೆ ನಿಮ್ಮ ಯೋಚಿಸುವ ರೀತಿಯನ್ನು ಖಂಡಿತ ಬದಲಾಯಿಸುತ್ತೆ. ಒಳ್ಳೆಯವರಿಗೆ ಯಾಕೆ ಹೆಚ್ಚು ಕಷ್ಟ ಬರ್ತಾ ಇದೆ? ಬನ್ನಿ ಈ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತಾ ನೋಡೋಣ. ಕಾಣೋದೆಲ್ಲ ಸತ್ಯ ಅಲ್ಲ, ಜನರು ನೋಡೋದು ಹೊರಗಡೆ ಮಾತ್ರ. ಅಂದರೆ ಈ ಜಗತ್ತಲ್ಲಿ ನಾವು ಹೆಚ್ಚಾಗಿ ನೋಡೋದು ಮನುಷ್ಯನ ಜೀವನ ಅಲ್ಲ, ಅದ್ರ ಬದಲಾಗಿ ಅವನ ಜೀವನದ ಹೊರಗಿನ ಮುಖ ಮಾತ್ರ. ಯಾರಾದರೂ ನಗ್ತಾ ಇದ್ದರೆ ಅವರು ಸಂತೋಷವಾಗಿದ್ದಾರೆ ಅಂತ ಅನ್ಕೋತೀವಿ. ಯಾರಾದರೂ ಮನೆ ಅಥವಾ ಕಾರ್ ತಗೊಂಡ್ರೆ ಅವ್ರಿಗೆ ಏನು ಸಮಸ್ಯೆನೇ ಇಲ್ವೇನೋ ಅಂತ ಅನ್ಕೋತೀವಿ. ಆದರೆ ನಿಜ ಏನಂದರೆ ಪ್ರತಿಯೊಂದು ನಗುವಿನ ಹಿಂದೆ ಒಂದು ಹೋರಾಟ ಇರಬಹುದು, ಪ್ರತಿಯೊಂದು ಯಶಸ್ಸಿನ ಹಿಂದೆ ನೂರಾರು ಸೋಲುಗಳಿರಬಹುದು, ಪ್ರತಿಯೊಂದು ಸಾಧನೆಯ ಹಿಂದೆ ಯಾರಿಗೂ ಕಾಣದ ಕಣ್ಣೀರಿರಬಹುದು. ಜೀವನ ಒಂದು ಪುಸ್ತಕ ಇದ್ದ ಹಾಗೆ, ನಾವು ಅದರ ಮುಖಪುಟವನ್ನು ಮಾತ್ರ ನೋಡ್ತೇವೆ, ಆದರೆ ಒಳಗಿನ ಪುಟಗಳಲ್ಲಿ ಎಷ್ಟು ನೋವು, ತ್ಯಾಗ ಹಾಗೆ ಹೋರಾಟ ಇದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ದರಿಂದ ನಿಮ್ಮ ಲೈಫನ್ನು ಮತ್ತೊಬ್ಬರ ಲೈಫ್ ಜೊತೆ ಹೋಲಿಕೆ ಮಾಡಿ ನೋಡಬೇಡಿ. ಯಾಕಂದರೆ ಜನರು ನಿಮ್ಮ ನಗುನ ಮಾತ್ರ ನೋಡ್ತಾರೆ, ನಿಮ್ಮ ಹೋರಾಟ ಅಲ್ಲ. ನೆನ್ಪಿಡಿ, ಕಾಣೋದೆಲ್ಲ ಸತ್ಯ ಅಲ್ಲ, ಕಾಣದಿರುವ ಕಥೆಯೇ ಹಲವು ಬಾರಿ ನಿಜ ಆಗಿರುತ್ತೆ. ಒಳ್ಳೆಯವ್ರಿಗೆ ಹೆಚ್ಚು ಪರೀಕ್ಷೆ ಯಾಕೆ? ಫ್ರೆಂಡ್ಸ್, ಒಂದು ಪ್ರಶ್ನೆ ಕೇಳ್ತೀನಿ. ಯಾವ ಮರಕ್ಕೆ ಹೆಚ್ಚು ಕಲ್ಲು ಬೀಳುತ್ತೆ? ಹಣ್ಣಿಲ್ಲದ ಮರಕ್ಕ? ಇಲ್ಲ, ಹಣ್ಣುಗಳಿಂದ ತುಂಬಿರುವಂಥ ಮರಕ್ಕೇ ಹೆಚ್ಚು ಕಲ್ಲು ಬೀಳೋದು. ಯಾಕಂದರೆ ಜನರು ಅದರಿಂದ ಏನಾದರೂ ಪಡೆಯೋದಕ್ಕೆ ಬಯಸ್ತಾರೆ. ಜೀವನನೂ ಹಾಗೆ. ಒಳ್ಳೆ ಮನಸ್ಸಿರೋರು, ಪ್ರಾಮಾಣಿಕವಾಗಿ ಬದುಕಬೇಕು ಅನ್ನೋರು, ಇತರರ ನೋವನ್ನು ಅರ್ಥ ಮಾಡ್ಕೊಳ್ಳೋರು, ಇವರ ಜೀವನದಲ್ಲಿ ಪರೀಕ್ಷೆಗಳು ಹೆಚ್ಚಾಗಬಹುದು. ಅದು ಅವರು ವೀಕ್ ಅನ್ನೋ ಕಾರಣಕ್ಕಲ್ಲ, ಬದಲಾಗಿ ಇನ್ನಷ್ಟು ಗಟ್ಟಿಯಾಗುವಂಥ ಸಾಮರ್ಥ್ಯ ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ. ಒಂದು ನದಿ ತನ್ನ ಗುರಿಯನ್ನು ತಲುಪೋ ಮೊದಲು ಕಲ್ಲುಗಳನ್ನು ಡಿಕ್ಕಿ ಹೊಡೆಯುತ್ತೆ, ತಿರುವುಗಳನ್ನು ದಾಟಬೇಕಾಗತ್ತೆ, ಅಡೆತಡೆಗಳನ್ನು ಮೀರಬೇಕಾಗತ್ತೆ. ಆದರೂ ಅದು ಹರಿಯೋದನ್ನು ಮಾತ್ರ ನಿಲ್ಲಿಸೋದಿಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿಮ್ಮ ಒಳ್ಳೆತನವನ್ನು ಯಾವತ್ತೂ ಕಳ್ಕೋಬೇಡಿ. ಯಾಕಂದರೆ ಕಷ್ಟಗಳು ನಿಮ್ಮ ದಾರಿಯನ್ನು ಪರೀಕ್ಷಿಸಬಹುದು, ಆದರೆ ನಿಮ್ಮ ಮೌಲ್ಯವನ್ನು ಎಂದಿಗೂ ಕಡಿಮೆ ಮಾಡೋಕ್ಕಾಗಲ್ಲ. ಕಷ್ಟಗಳನ್ನು ಫೇಸ್ ಮಾಡಿದ್ಮೇಲೆ ಒಬ್ಬ ಒಳ್ಳೆ ಮನುಷ್ಯನ ವ್ಯಕ್ತಿತ್ವ ಇನ್ನಷ್ಟು ಪ್ರಕಾಶಮಾನವಾಗೋದು. ಆದ್ದರಿಂದ ಒಳ್ಳೆಯವರಾಗಿರೋದನ್ನು ಎಂದಿಗೂ ಬಿಟ್ಕೊಡ್ಬೇಡಿ. ಯಾಕಂದರೆ ಒಳ್ಳೆತನಕ್ಕೆ ಚಪ್ಪಾಳೆ ತಡವಾಗಿ ಸಿಗಬಹುದು, ಆದರೆ ಗೌರವ ಎಂದಿಗೂ ಶಾಶ್ವತವಾಗಿರುತ್ತೆ. ಒಳ್ಳೆಯವರು ಯಾವಾಗಲೂ ಮಾಡೋ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ ಏನಪ್ಪ ಅಂದರೆ, ಒಳ್ಳೆಯವರಲ್ಲಿ ಒಂದು ಸಾಮಾನ್ಯ ಗುಣ ಇರುತ್ತೆ. ಅವರು ಯಾರನ್ನೂ ಅನುಮಾನದಿಂದ ನೋಡೋದಿಲ್ಲ. ಯಾರಾದರೂ ಸಿಹಿಯಾಗಿ ಮಾತಾಡಿದ್ರೆ ಅವರನ್ನೇ ನಂಬಿಡ್ತಾರೆ. ಯಾರಾದರೂ ಸಹಾಯ ಕೇಳಿದ್ರೆ ತಮ್ಮ ಕೆಲಸನೂ ಬಿಟ್ಟು ಸಹಾಯ ಮಾಡ್ತಾರೆ. ಯಾರಾದರೂ ಅಳ್ತಾ ಇದ್ದರೆ ತಮ್ಮ ಕಣ್ಣೀರು, ನೋವು ಎಲ್ಲವನ್ನ ಮರೆತು ಅವರನ್ನು ಸಮಾಧಾನ ಪಡಿಸ್ತಾರೆ. ಆದರೆ ಎಲ್ಲರೂ ನಮ್ಮ ಥರನೇ ಯೋಚನೆ ಮಾಡೋದಿಲ್ಲ. ಕೆಲವರು ನಿಮ್ಮ ಒಳ್ಳೆತನವನ್ನು ಗೌರವಿಸಿದ್ರೆ ಇನ್ನು ಕೆಲವರು ಅದನ್ನೇ ನಿಮ್ಮ ವೀಕ್ನೆಸ್ ಅಂತ ಬಳಸ್ಕೊಳ್ತಾರೆ. ಅಲ್ಲಿಂದನೇ ಒಳ್ಳೆಯವರ ನೋವು ಆರಂಭ ಆಗುತ್ತೆ. ಆದ್ದರಿಂದ ಒಳ್ಳೆಯವರಾಗಿರಿ, ಆದರೆ ಅತಿಯಾಗಿ ನಂಬಿಕೆ ಇಡಬೇಡಿ. ಸಹಾಯ ಮಾಡಿ, ಆದರೆ ನಿಮ್ಮ ಸ್ವಾಭಿಮಾನವನ್ನು ಕಳ್ಕೊಳ್ಬೇಡಿ. ಏಕೆಂದರೆ ಒಳ್ಳೆಯ ಹೃದಯ ಒಂದು ವರ, ಆದರೆ ಅದನ್ನು ಯಾರಿಗೆ ತೆರೆದಿಡಬೇಕು ಅನ್ನುವಂಥ ಜಾಣ್ಮೆಯೂ ಅಷ್ಟೇ ಮುಖ್ಯ. ಕರ್ಮ ಅನ್ನೋದು ನಿಜವಾಗ್ಲೂ ಇದೆಯಾ? ಇದ್ರೆ ಕರ್ಮದ ನಿಜವಾದ ಅರ್ಥ ಏನು? ಹೌದು ಫ್ರೆಂಡ್ಸ್, ಕರ್ಮ ಅನ್ನೋ ಪದ ನಾವು ತುಂಬ ಬಾರಿ ಕೇಳಿರ್ತೀವಿ. ಯಾರಿಗಾದ್ರೂ ಕಷ್ಟ ಬಂದರೆ ಇದು ಕರ್ಮದ ಫಲ ಅಂತ ಹೇಳ್ಬಿಡ್ತೀವಿ. ಆದರೆ ಕರ್ಮದ ನಿಜವಾದ ಅರ್ಥ ಅಷ್ಟೇನಾ? ಇಲ್ಲ. ಕರ್ಮ ಅಂದರೆ ಕೇವಲ ಶಿಕ್ಷೆ ಅಲ್ಲ. ನಾವು ಮಾಡೋ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಮಾತು, ಹಾಗೆ ಪ್ರತಿಯೊಂದು ನಿರ್ಧಾರದ ಪರಿಣಾಮನೇ ಕರ್ಮ. ಇವತ್ತು ನಾವು ಒಂದು ಬೀಜ ಬಿತ್ತಿದ್ರೆ ನಾಳೆ ಅದೇ ಬೀಜ ಮರವಾಗಿ ಬೆಳೆಯುತ್ತೆ. ಬಿತ್ತದೆ ಯಾವುದೇ ಫಲ ಸಿಗೋದಿಲ್ಲ. ಹಾಗೆಯೇ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಸಂಬಂಧಗಳನ್ನು ನಿರ್ಮಿಸಿದ್ರೆ ಪ್ರಾಮಾಣಿಕ ಪರಿಶ್ರಮ ಯಶಸ್ಸಿನ ದಾರಿಯನ್ನು ತೆರೆಯುತ್ತೆ.
ಸ್ವಾರ್ಥ ಮತ್ತು ಮೋಸ ಕೆಲವು ದಿನ ಲಾಭ ತಂದುಕೊಡ್ಬಹುದು, ಆದರೆ ಶಾಶ್ವತವಾದ ನೆಮ್ಮದಿಯನ್ನು ಎಂದಿಗೂ ಕೊಡುವುದಿಲ್ಲ. ಕೆಲವೊಮ್ಮೆ ಒಳ್ಳೆಯವರು ಕೇಳ್ತಾರೆ, ನಾನು ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಲ್ಲ, ಆದರೂ ಯಾಕೆ ಕಷ್ಟ ಬರ್ತಾ ಇದೆ ಅಂತ. ಯಾಕಂದರೆ ಜೀವನದ ಪ್ರತಿಯೊಂದು ಕಷ್ಟನೂ ಕರ್ಮದ ಶಿಕ್ಷೆಯೇ ಆಗಿರಬೇಕು ಅಂತ ಏನಿಲ್ಲ. ಕೆಲವು ಕಷ್ಟಗಳು ನಮಗೆ ತಾಳ್ಮೆಯನ್ನು ಕಲಿಸಿದ್ರೆ, ಇನ್ನೂ ಕೆಲವು ಕಷ್ಟಗಳು ನಮ್ಮೊಳಗಿರುವಂಥ ಧೈರ್ಯವನ್ನು ಎಚ್ಚರಿಸುತ್ತೆ. ಇನ್ನೂ ಕೆಲವು ಕಷ್ಟಗಳು ಯಾರು ನಮ್ಮೋರು, ಯಾರು ಕೇವಲ ಸಂದರ್ಭಕ್ಕೋಸ್ಕರ ಬಂದವರು ಅನ್ನೋದನ್ನು ಅರ್ಥ ಮಾಡಿಸುತ್ತೆ. ಅದೇ ಜೀವನದ ದೊಡ್ಡ ಪಾಠ. ಆದ್ದರಿಂದ ಕರ್ಮನ ಭಯಪಡುವ ವಿಷಯ ಅಂತ ನೋಡಬೇಡಿ, ಅದನ್ನು ಜವಾಬ್ದಾರಿಯಾಗಿ ಬದುಕುವ ನೆನಪಾಗಿ ನೋಡಿ. ನೀವು ಮಾಡೋ ಒಂದು ಒಳ್ಳೆ ಕೆಲಸ ಒಬ್ಬರ ಜೀವನದಲ್ಲಿ ಬೆಳಕಾಗಬಹುದು. ಒಂದು ಸಾಂತ್ವನದ ಮಾತು ಯಾರಾದರೂ ಒಬ್ಬರು ಬದುಕನ್ನು ಬದಲಾಯಿಸಬಹುದು. ಒಂದು ಪ್ರಾಮಾಣಿಕ ನಿರ್ಧಾರ ಒಬ್ಬರ ಭವಿಷ್ಯವನ್ನು ಬದಲಾಯಿಸಬಹುದು. ಕರ್ಮ ಅನ್ನೋದು ಯಾರಿಗೂ ತಕ್ಷಣ ತೀರ್ಪು ನೀಡೋದಿಲ್ಲ, ಆದರೆ ಯಾವತ್ತೂ ತಪ್ಪು ತೀರ್ಪು ನೀಡೋದಿಲ್ಲ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಆದ್ದರಿಂದ ಒಳ್ಳೆಯದನ್ನು ಮಾಡ್ತಾನೇ ಇರಿ, ಪ್ರತಿಫಲಕ್ಕೋಸ್ಕರ ಅಲ್ಲ, ಅದು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಯಾಕಂದರೆ ಕರ್ಮದ ಲೆಕ್ಕವನ್ನು ಮನುಷ್ಯ ಮರೆತರೂ ಜೀವನ ಯಾವತ್ತೂ ಮರೆಯುವುದಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದಾದ್ರೂ ಒಂದು ದಿನ ನಿಮ್ಮ ಬಳಿಗೆ ಬಂದೇ ಬರುತ್ತದೆ. ಕೊನೆಯದಾಗಿ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಮೆಸೇಜ್. ಈ ವಿಡಿಯೋದಿಂದ ನೀವು ಒಂದೇ ಒಂದು ವಿಷಯ ನೆನಪಿಟ್ಕೊಂಡಿದ್ರೆ ಸಾಕು. ಒಳ್ಳೆಯವರಾಗಿರೋದೇ ನಿಮ್ಮ ವೀಕ್ನೆಸ್ ಅಲ್ಲ, ಅದು ನಿಮ್ಮ ದೊಡ್ಡ ಶಕ್ತಿ. ಹೌದು, ಈ ಜಗತ್ತಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇರುವಂಥ ಜನ ಇರಬಹುದು, ನಿಮ್ಮ ಒಳ್ಳೆತನವನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥವ್ರು ಇರಬಹುದು, ನಿಮ್ಮ ಮೌನವನ್ನು ವೀಕ್ನೆಸ್ ಅಂತ ಭಾವಿಸೋರು ಇರಬಹುದು. ಆದರೆ ಅವರ ವರ್ತನೆಯಿಂದ ನಿಮ್ಮ ವ್ಯಕ್ತಿತ್ವವನ್ನು ಯಾವತ್ತೂ ಬದಲಾಯಿಸಬೇಡಿ. ಯಾಕಂದರೆ ಬೇರೆಯವ್ರು ಹೇಗಿದ್ದಾರೆ ಅನ್ನೋದು ಅವರ ಆಯ್ಕೆ, ಆದರೆ ನೀವು ಹೇಗಿರಬೇಕು ಅನ್ನೋದು ನಿಮ್ಮ ಆಯ್ಕೆ. ಕಷ್ಟಗಳು ನಿಮ್ಮನ್ನು ಅಳಿಸಬಹುದು, ಆದರೆ ನಿಮ್ಮ ಕನಸುಗಳನ್ನು ಅಳಿಸಬಾರ್ದು. ಜನರು ನಿಮ್ಮನ್ನ ತಿರಸ್ಕಾರದಿಂದ ನೋಡ್ಬೋದು, ಆದರೆ ನಿಮ್ಮನ್ನ ನೀವು ಯಾವತ್ತೂ ಇಗ್ನೋರ್ ಮಾಡಬೇಡಿ. ಒಂದು ದಿನ ಇವತ್ತು ನಿಮ್ಮನ್ನ ಕಡೆಗಣಿಸ್ತವ್ರೆ ನಿಮ್ಮ ಯಶಸ್ಸನ್ನ ನೋಡಿ ನಾಳೆ ಚಪ್ಪಾಳೆ ತಟ್ತಾರೆ. ಆ ದಿನ ನಿಮ್ಮ ಮಾತುಗಳಲ್ಲ, ನಿಮ್ಮ ಸಾಧನೆಯೇ ಉತ್ತರ ಆಗಿರುತ್ತೆ. ಆದ್ರಿಂದ ಒಳ್ಳೆಯವರಾಗಿರಿ, ಪ್ರಾಮಾಣಿಕರಾಗಿರಿ. ಕಷ್ಟ ಬಂದರೂ ಧೈರ್ಯ ಕಳ್ಕೋಬೇಡಿ. ಯಾಕಂದರೆ ಕತ್ತಲೆ ಎಷ್ಟೇ ಗಾಢವಾಗಿದ್ರೂ ಸೂರ್ಯೋದಯವನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಸಮಯ ಬಂದಾಗ ನಿಮ್ಮ ಬೆಳಕನ್ನು ಯಾರೂ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ. ನಂಬಿಕೆಯನ್ನು ಬಿಡಬೇಡಿ, ಪ್ರಯತ್ನವನ್ನು ನಿಲ್ಲಿಸಬೇಡಿ, ಒಳ್ಳೆತನವನ್ನು ಕಳ್ಕೋಬೇಡಿ. ಯಾಕಂದರೆ ಕೊನೆಯಲ್ಲಿ ಗೆಲ್ಲುವುದು ಅದೃಷ್ಟ ಅಲ್ಲ, ಕೊನೆಯವರೆಗೂ ಸೋಲುಪ್ಪದ ಮನಸ್ಸು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಮುಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಶೇಷವಾದಂತಹ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.